ಹಾಯ್ ಎಲ್ಲರಿಗೂ. ಇವತ್ತಿನ ನಮ್ಮ ವಿಡಿಯೋ ಏನಂದರೆ, ಇಲ್ಲಿ ಕಾಣಿಸ್ತಾ ಇರೋ ಸಪೋಟ ಗಿಡನ ರೀಪಾಟ್ ಮಾಡ್ತಾಯಿದ್ದೀವಿ. ಈ ಸಪೋಟ ಗಿಡ ತಂದು ಆಲ್ಮೋಸ್ಟ್ 2.5 ಮಂತ್ಸ್ ಆಗೋಯಿತು. ಅದೇ ಪಾಟಲ್ಲೇ ಇತ್ತು ತಂದಾಗ. ನಾನೇನು ಅಂದ್ಕೊಂಡೆ, ಬೇರು ದೊಡ್ಡ ಪಾಟಲ್ಲೇ ಹಾಕಿದಾರಲ್ಲ ನರ್ಸರಿಯಲ್ಲೇ, ಬೇರು ಚೆನ್ನಾಗಿ ಬಿಟ್ಕೊಂಡಿರುತ್ತೆ, ಕ್ಲೀನಾಗಿ ರೀಪಾಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ತಂದ್ಕೊಂಡೆ. ಇವಾಗ ಅದರಲ್ಲಿ ಏನು ಪ್ರಾಬ್ಲಮ್ ಬಂದಿದೆ ಅಂತ ತೋರಿಸ್ತೀನಿ. ಇದಕ್ಕೆ ರೀಪಾಟ್ ಮಾಡ್ತಾಯಿದ್ದೀನಿ. ಇದು ದೊಡ್ಡ ಡ್ರಮ್ ಥರ ಇದೆ, ಅಂದರೆ ಮೀಡಿಯಮ್ ಸೈಜು, ತುಂಬ ದೊಡ್ಡದು ಅಲ್ಲ, ಹಂಗಂತ ತುಂಬ ಚಿಕ್ಕದು ಅಲ್ಲ. ಈ ಥರ ಡ್ರಮ್ಮಲ್ಲಿ ರೀಪಾಟ್ ಮಾಡ್ಕೊತಾ ಇದ್ದೀನಿ. ನಾವು ಹೋಲ್ಸ್ ಮಾಡ್ಕೊಬೇಕು ಕೆಳಗಡೆ. ಹೋಲ್ಸ್ ಮಾಡಿಕೊಂಡು ಹೋಲ್ಸ್ ಮೇಲೆ ಇದು ಕಲ್ಲುಗಳು ಅಥವಾ ನಮ್ಮ ಪಾಟ್ಗಳು ಒಡೆದೋಗಿರುತ್ತಲ್ಲ, ಆ ಪಾಟಿನ ಪೀಸ್ ಎಲ್ಲ ಅದ್ರ ಮೇಲೆ ಕ್ಲೀನಾಗಿ ಮುಚ್ಕೊಂಡ್ರೆ ನಮಗೇನಂದರೆ ಮಣ್ಣು ಹೊರಗೆ ಬರೋಲ್ಲ, ಬರೀ ನೀರು ಮಾತ್ರ ಹೊರಗೆ ಬರುತ್ತೆ. ಅದರಿಂದ ಎಕ್ಸೆಸ್ ವಾಟರ್ ಮಾತ್ರ ಬರುತ್ತೆ ಕೆಳಗಡೆ. ಮಣ್ಣು ಇದು ನನ್ನ ಹತ್ರ ರೋಸ್ ಗಿಡ ಹಾಕಿದ್ನಲ್ಲ ಒಂದು ಥರ್ಮಾಕೋಲ್ ಬಾಕ್ಸಲ್ಲಿ, ಥರ್ಮಾಕೋಲ್ ಬಾಕ್ಸಲ್ಲಿ ಇದ್ದಿದ್ದು ಮಣ್ಣಿದು ಫುಲ್ಲು ಗೊಬ್ಬರ ಆಗಿದೆ ಚೆನ್ನಾಗಿ. ಅವಾಗ ಕಿಚನ್ ವೇಸ್ಟ್ ಹಾಕಿದ್ದೆ ಸ್ವಲ್ಪ ಅದರಲ್ಲಿ, ಮತ್ತು ಎರೆಹುಳಗಳು ಫುಲ್ಲು ಇದೆ. ರೋಸ್ ಗಿಡನ ತೆಗೆದುಬಿಟ್ಟೆ, ಅದರಲ್ಲಿ ಇದ್ದಿದ್ದು ಹೂವು ಬಿಡ್ತಾ ಇರಲಿಲ್ಲ ಅಂದ್ಬಿಟ್ಟು ಇದರಲ್ಲಿ ಹಾಕಿ ಕ್ಲೀನಾಗಿ ಮಾಡ್ತಾಯಿದ್ದೀನಿ. ಇವಾಗ ಇದರಲ್ಲೂ ಲೇಯರಾಗಿ ಹಾಕಿದ್ದೀನಿ ಕಿಚನ್ ವೇಸ್ಟು ಅದೆಲ್ಲ, ಅದನ್ನು ತೋರಿಸ್ತೀನಿ ನಾನು ನಿಮಗೆ ನೋಡಿ. ಮತ್ತು ಅಲ್ಲಿ ವೈಟ್ ಅಂಟ್ಕೊಂಡಿರೋದು ಅದು ಆ ಡಬ್ಬದಲ್ಲಿ ಮುಂಚೆ ಗಮ್ಮು ಅದೇನೋ ಸುಣ್ಣ ಥರ ಇತ್ತು, ಅದು ಹೋಗ್ತಾ ಇಲ್ಲ ಎಷ್ಟು ತೊಳೆದ್ರೂ. ಆ ಡ್ರಮ್ಮಲ್ಲಿ ಇದ್ದಿದ್ದು, ಅದಕ್ಕೆ ಅದು ಹೋಗ್ತಾ ಇಲ್ಲ ಸರಿ ಅಂತ ಇನ್ನು ನೀರು ಹಾಕ್ತಾ ಅದೇ ಸರಿ ಹೋಗುತ್ತೆ ಅಂತ ಸುಮ್ಮನೆ ಬಿಟ್ಬಿಟ್ಟೆ ಹಂಗೇ. ಆಮೇಲೆ ಈ ಥರ ಕಲ್ಲಿಟ್ಕೊಂಡ್ಮೇಲೆ ಕ್ಲೀನಾಗಿ ಫಸ್ಟ್ ಕೈಯಿಂದ ಮೆತ್ತಗೆ ಹಾಕ್ಕೊಂಡು ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಕಲ್ಲು ಜರಗಬಾರ್ದು ನಮಗೆ. ನಾವು ಗಿಡ ಹಾಕಿದ್ಮೇಲೆ ಕಲ್ಲು ಜರಗ ಹೋದರೆ ಮತ್ತೆ ರೆಗ್ಯುಲರಾಗಿ ಮಣ್ಣು ಹಂಗೆ ಸೋರುತ್ತೆ. ಎರೆಹುಳಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ದೊಡ್ಡದಾಗಿ. ಆ ಥರ ಕ್ಲೀನಾಗಿ ಹಾಕಿ ಅಮ್ಕೊಂಬಿಟ್ರೆ ನಮಗೆ ನೆಕ್ಸ್ಟ್ ಟೈಮಿಂದ ನಮಗೆ ಇದ್ರಲ್ಲಿ ಪ್ರಾಬ್ಲಮ್ ಬರೋಲ್ಲ ಇನ್ನು ಲೈಫ್ ಟೈಮು. ಅಂದರೆ ಏನಂದರೆ ಕಲ್ಲು ಸಿಗಾಕೊಳ್ಳಲ್ಲ, ಕ್ಲೀನಾಗಿ ಕೂತ್ಕೊಂಡಿಲ್ಲ ಅಂದರೆ ಕಲ್ಲು ಹೋಲ್ ಮೇಲೆ ಮಣ್ಣೆಲ್ಲ ಕೆಳಗೆ ಬಂದುಬಿಡುತ್ತೆ. ಆಮೇಲೆ ನೀರು ಬ್ಲಾಕ್ ಆಗಿ ಹೋಗುತ್ತೆ ಒಂದೊಂದ್ಸಲಿ. ಅದಕ್ಕೆ ಸೈಡಲ್ಲೂ ಮಾಡ್ಕೊಬೇಕು ಹೋಲ್ಸು, ಕೆಳಗೂ ಮಾಡ್ಕೊಬೇಕು. ಕೆಳಗೆ ಮಾಡ್ಕೊಳ್ಳೋದಕ್ಕಿಂತ ಸೈಡಲ್ಲಿ ಮಾಡ್ಕೊಂಡ್ರೇ ಬೆಟರು. ಕೆಳಗಡೆ ಇದ್ರೇನು ಒಳ್ಳೆಯದು. ಕೆಳಗೂ ಮಾಡ್ಕೊಳ್ಳಿ, ಸೈಡಲ್ಲೂ ಮಾಡ್ಕೊಳ್ಳಿ. ನಾನಂತೂ ಎರಡೂ ಕಡೆ ಮಾಡ್ತೀನಿ. ನಮಗೇನಂದರೆ ಇನ್ ಕೇಸ್ ಹೋಲ್ಸ್ ಬ್ಲಾಕ್ ಆದ್ರೂ ಸೈಡಲ್ಲಿಂದ ಚುಪ್ಪಾಗಿರೋದು ಕಡ್ಡಿ ಏನಾದರೂ ಹಾಕಿ ಒಂದ್ಸಲಿ ಇದು ಮಾಡಿದ್ರೆ ಕ್ಲೀನಾಗಿ ನೀರು ಬಂದುಬಿಡುತ್ತೆ. ಅದಕ್ಕಂತ ಆ ಥರ ಹಾಕ್ಕೊತೀನಿ. ಆಮೇಲೆ ಇವಾಗ ಗಾರ್ಡನ್ ವೇಸ್ಟ್ ಇದೆ ಸ್ವಲ್ಪ, ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ. ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೊತೀನಿ. ಈ ಥರ ಸ್ಟೋರ್ ಮಾಡ್ಕೊಂಡಿದ್ದನ್ನು ಕ್ಲೀನಾಗಿ ಒಂದು ಲೇಯರ್, ಇವಾಗ ಮಣ್ಣು ಹಾಕಿದ್ನಲ್ಲ, ಅಲ್ಲಿ ಒಂಚೂರು ಮಣ್ಣು ಹಾಕಿದ್ನಲ್ಲ, ಅದ್ರ ಮೇಲೆ ಒಂದು ಲೇಯರ್ ಇದು ಆ ಥರ ಹಾಕ್ಕೊಂಡು ಮತ್ತೆ ಒಂದು ಲೇಯರ್ ಮಣ್ಣು, ಮತ್ತು ಒಂಚೂರು ಇತ್ತವತ್ತು ಕಿಚನ್ ವೇಸ್ಟು, ಅದೊಂಚೂರು ಹಾಕ್ಕೊಂಡು ಆ ಥರ ಮಾಡ್ತಾಯಿದ್ದೆ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಯ್ತು ಜೋರಾಗಿ. ಬಿಸಿಲು ನೋಡಿ ಎಷ್ಟಿದೆ, ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಅದನ್ನು ತೋರಿಸ್ತೀನಿ, ಮಳೆ ಸ್ಟಾರ್ಟ್ ಆಗಿದ್ದನ್ನು ನಾನು ನಿಮಗೆ. ಆಮೇಲೆ ಮಾರನೇ ದಿನ ರೀಪಾಟ್ ಮಾಡಿದೆ. ಅದು ಪಾಟಿಂದ ತೆಗಿಯೋಕ್ಕೆ ತುಂಬ ಕಷ್ಟ ಆಗೋಯ್ತು, ಗಿಡನ ಪಾಟಿಂದ ತೆಗಿಯೋಕ್ಕೆ. ಇಲ್ಲೂ ಇದೆ ನೋಡಿ ಗಾರ್ಡನ್ ವೇಸ್ಟ್, ಅದು ಬ್ರಹ್ಮಕಮಲ ಗಿಡ ಕಟ್ ಮಾಡ್ಕೊಂಡಿದ್ದೆ, ಒಣಗಿರೋದೆಲ್ಲ ಕ್ಲೀನಾಗಿ. ಹೂವು ಮುಗೀತು ಬ್ರಹ್ಮಕಮಲ, ಇವಾಗ ಕಟ್ ಮಾಡ್ಕೊಂಡಿದ್ದೆ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡೆ. ಆಮೇಲೆ ಇದಕ್ಕೆ ಫಂಗಿಸೈಡ್ ಎಲ್ಲ ಯೂಸ್ ಮಾಡ್ತೀನಿ ಸ್ವಲ್ಪ. ಫಂಗಿಸೈಡ್ ಅಂದರೆ ನಾನು ಬೇರೆ ಏನೂ ಹಾಕಲ್ಲ, ಬರೀ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಜೊತೆಲಿ ಇದಾಕ್ತೀನಿ, ಟ್ರೈಕೋಡರ್ಮ ಸುಡೋಮೋನಾಸ್ ಹಾಕ್ತೀನಿ. ಆ ಥರ ನೋಡಿ ವೇಸ್ಟ್ ಹಾಕಿದ್ಮೇಲೆ ಒಂದು ಲೇಯರ್ ಮಣ್ಣು ಹಾಕ್ಕೊಂಡಿದ್ದೀನಿ. ಇದೆ ಟ್ರೈಕೋಡರ್ಮ ಸುಡೋಮೋನಾಸ್, ಇದು ಒಂಚೂರು ಹಂಗೆ ಮೇಲೆ ಹಾಕ್ಕೊತೀನಿ ಸ್ವಲ್ಪ ಅಷ್ಟೇ. ಅಂದರೆ ನಾವು ಇವಾಗ ಮಣ್ಣು ಮಿಕ್ಸ್ ಮಾಡ್ಕೊತಾ ಇಲ್ಲ ಅಲ್ವಾ, ನಾನು ಮೇಲೆ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೊಂದು ಲೇಯರ್ಗೆ ಸ್ವಲ್ಪ ಹಾಕ್ಕೊಂಡು ಈ ಥರ ರೀಪಾಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕ್ಲೀನಾಗಿ ರೀಪಾಟ್ ಮಾಡ್ಕೊಂಬಿಟ್ರೆ ನಮಗೆ ಫಂಗಿಸೈಡ್ ಹಾಕೊಂಡಿದ್ರೆ ಏನಂದರೆ ನಮಗೆ ಆಮೇಲೆ ನೆಮಿಟೋಡ್ಸ್ ಆಗಲಿ ಅವೇನೂ ಬರೋಲ್ಲ ನಮಗೆ. ನೆಮಿಟೋಡ್ಸ್ ಬರ್ದಿರ ಇರೋದು ನಮಗೆ ತುಂಬ ಒಳ್ಳೆಯದು. ನೆಮಿಟೋಡ್ಸ್ ಬಂತು ಅಂದರೆ ಗಿಡ ಹಾಳಾಯಿತು ಅಂತಲೇ ಅರ್ಥ. ನಮಗೆ ಗಿಡ ಯಾವಾಗ ವೀಕ್ ಇರುತ್ತೆ ಆವಾಗಲೇ ಪೆಸ್ಟ್ಗಳಾದ್ರಿ ನೆಮಿಟೋಡ್ಸ್ ಆಗಲಿ ಎಲ್ಲ ಅಟ್ಯಾಕ್ ಆಗೋದು ನಮಗೆ ಗಿಡ ವೀಕ್ ಇರೋವಾಗ. ಸೊ ಹಂಗೂ ಹಿಂಗೂ ನೋಡಿದ್ರೆ ಗಿಡ ವೀಕ್ ಆಗೋಕ್ಕೂ ನಾವೇ ಕಾರಣ. ನಾವು ಗೊಬ್ಬರ ಕೊಟ್ಕೊಂಡು ಕ್ಲೀನಾಗಿ ನೀರು ಹೋಗ್ತಾ ಇದೆಯಾ ಅವೆಲ್ಲ ನೋಡ್ಕೊಂಡಿರ ಇದ್ದರೆ ಗಿಡ ವೀಕ್ ಆಗೋಗುತ್ತೆ, ತಕ್ಷಣ ಹುಳಗಳು ಬರುತ್ತೆ. ಅದಾದಮೇಲೆ ನಾವು ಅಯ್ಯೋ ಹುಳ ಬಂತು ಸುಮ್ಮನೆ ಈ ಗಿಡ ತೆಗ್ದು ಬಿಸಾಕೋಣ ಅಂದರೆ ಅದು ನಮ್ಮ ತಪ್ಪೆ. ನಾವು ಕ್ಲೀನಾಗಿ ಗಿಡನ ನಾವು ಹೆಂಗೆ ನೋಡ್ಕೊತೀವೋ ಅದಕ್ಕೆ ನಾವು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವೋ ಗಿಡಗಳು ಹಂಗೆ ಬರ್ತವೆ. ಗಿಡಗಳು ಹೆಲ್ತಿಯಾಗಿದ್ದರೆ ಯಾವುದೇ ಥರ ಹುಳಗಳು ಬರೋಲ್ಲ. ಗಿಡ ಸ್ವಲ್ಪ ವೀಕ್ ಆಯಿತು ಅಂದರೆ ಅಂಟ್ಕೊತಾವೆ ಹುಳಗಳು. ಸೊ ನಾವು ಫಸ್ಟ್ ಏನು ನೋಡ್ಕೊಬೇಕು, ಗಿಡ ಹೆಲ್ತಿಯಾಗಿದೆಯಾ ನೋಡ್ಕೊಂಡ್ವಿ ಅಂದರೆ ಹುಳಗಳಿರಲ್ಲ. ಒಂದು ಸೀಸನಲ್ಲಿ, ಅದೇ ಇವಾಗ ಮಳೆ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಎಲ್ಲ ಗಿಡಗಳು ರೆಗ್ಯುಲರಾಗಿ ಸ್ಟಾರ್ಟ್ ಆಗುತ್ತೆ ಇನ್ನು ಪೆಸ್ಟು.
ಅದಕ್ಕೆ ಏನು ಮಾಡಬೇಕಂದ್ರೆ ಗಂಜಳನ ಸ್ವಲ್ಪ 5 ml ಒಂದು ಲೀಟ್ರ್ ನೀರಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡ್ರೇನು ಕಂಟ್ರೋಲ್ ಆಗುತ್ತೆ. 90% ಕಂಟ್ರೋಲ್ ಆಗುತ್ತೆ. ಗಂಜಳದ ನೀರೇ ಬೆಸ್ಟು ನನ್ನ ಪ್ರಕಾರ. ಕ್ಲೀನಾಗಿ ಕಂಟ್ರೋಲ್ ಆಗುತ್ತೆ. ಆಮೇಲೆ ಇನ್ನೊಂದು ಲಿಕ್ವಿಡ್ ಥರ ಮಾಡಿಟ್ಕೊಂಡಿದ್ದೆ ನಾನು ಮುಂಚೆ. 5 ಥರ ಎಲೆ ಗಂಜಳದಲ್ಲಿ ಹಾಕಿ ಕುದಿಸಿ 2 ದಿನ ಬಿಟ್ಟು ಅದನ್ನು ಸೋಸಿ ಕ್ಲೀನಾಗಿ ಇಟ್ಕೊಂಡು ಅದನ್ನು 5 ml ಒಂದೊಂದು ಲೀಟ್ರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತೀನಿ. ಅದೂ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಅದು ನೆಕ್ಸ್ಟ್ ಟೈಮ್ ನಾನು ಔಷಧಿ ಮಾಡೋವಾಗ ತೋರಿಸ್ತೀನಿ ಅದನ್ನು. ಇದು ಮಣ್ಣು ಪಾಟಲ್ಲಿರೋದ್ರಿಂದ ನಮಗೆ ಎಷ್ಟು ತಟ್ಟಿ ಎಳೆದ್ರೂ ಬರಲೇ ಇಲ್ಲ. ಎಷ್ಟು ಟ್ರೈ ಮಾಡಿದ್ದೆ ಅಂದರೆ ಅವತ್ತು ಸೈಡಲ್ಲೆಲ್ಲ ಮಣ್ಣು ತೆಗೆದೆ, ಫುಲ್ಲು ತೆಗೆದೆ, ಅದು ಬರಲೇ ಇಲ್ಲ. ನಾನೇನು ಅಂದ್ಕೊಂಡೆ ಫುಲ್ಲು ಕ್ಲೀನಾಗಿ ಬೇರುಗಳು ಬಿಟ್ಕೊಂಡ್ಬಿಟ್ಟಿದೆ, ಇನ್ನು ಎಳೆದ್ರೆ ಕ್ಲೀನಾಗಿ ಏನಾದರೂ ಆಗುತ್ತೇನೋ ಅಂದ್ಬಿಟ್ಟು ಸುಮ್ಮನೆ ಕ್ಲೀನಾಗಿ ತೆಗಿತಾ ಇದ್ದೀನಿ. ಬರ್ತಾನೆ ಇಲ್ಲ. ಎಷ್ಟೊತ್ತವರೆಗೂ ಟ್ರೈ ಮಾಡಿದೆ, ನೋ ಯೂಸ್. ಎಷ್ಟು ತಟ್ಟಿ ಎಷ್ಟೊತ್ತು ತೆಗೆದೆ ಗೊತ್ತಾ? ನೋಡಿ, ನಿಮಗೆ ವೀಡಿಯೋನಲ್ಲಿ ಗೊತ್ತಾಗುತ್ತೆ ಎಷ್ಟೊತ್ತಂತ. ವೀಡಿಯೋ ನಮಗೆ ಚಿಕ್ಕದಾಗಿ ಎಷ್ಟು 10 minutes ವೀಡಿಯೋ ಬರುತ್ತೇನೋ ಇದು. ನಾನು ಮಾಡಿದ ಕೆಲಸ ಅಲ್ಲಿ ಆಲ್ಮೋಸ್ಟ್ ಒಂದು 2 hours ಆಯಿತು. ವೀಡಿಯೋನ ಫುಲ್ಲು ಹಾಕೋಕ್ಕಾಗಲ್ಲ ನಾವು. ಫುಲ್ಲು ಹಾಕಿದ್ರೆ ಇವಾಗ ಯಾರೇ ಆಗಲಿ ನೋಡೋರಿಗೆ ಬೋರ್ ಹೊಡೆಯುತ್ತೆ. ಅಂದರೆ ಅಷ್ಟು ಟೈಮೂ ಯಾರಿಗೂ ಇರೋಲ್ಲ, ಜೊತೆಗೆ ಫುಲ್ ಹಾಕೋಕ್ಕೂ ಆಗೋಲ್ಲ ನಮಗೆ. ಫುಲ್ಲು ವೀಡಿಯೋ ಮಾಡೋಕ್ಕೆ ಇವಾಗ ವೀಡಿಯೋನೂ ಯಾಕೆ ಇಷ್ಟು ಕಷ್ಟ ಆಗುತ್ತೆ ಅಂದರೆ ಮಾಡೋಕ್ಕೆ, ನಾನು ಒಬ್ಬನೇ ಮಾಡೋದ್ರಿಂದ ವೀಡಿಯೋನೂ ಮಾಡಬೇಕು, ಇಲ್ಲಿ ಕೆಲಸನೂ ಮಾಡಬೇಕು. ಈ ಕೆಲಸ ಮಣ್ಣು ಕೆಲಸ ಅಲ್ವಾ, ನಮಗೆ ಒಂದು ಕೈಯಲ್ಲೆಲ್ಲ ಮಾಡೋಕ್ಕಾಗಲ್ಲ, ಎರಡೂ ಕೈ ಬೇಕು. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿಗೂ ಕಲ್ಲಿಟ್ಬಿಟ್ಟು ಕಲ್ಲು ಮೇಲೆ ಫೋನ್ ಇಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇವಾಗ ಈ ವೀಡಿಯೋನ. ನೋಡಿ, ಅದು ಬಂದೇ ಇಲ್ಲ ಅಂತ ಸೈಡಲ್ಲೆಲ್ಲ ಮಣ್ಣು ತೆಗೆದೆ ಫುಲ್ಲು. ಎಷ್ಟು ಮಣ್ಣು ತೆಗ್ದಿದ್ದು, ಫುಲ್ಲು ಮಣ್ಣು ತೆಗೆದ್ರೂ ಹೊರಗೆ ಬರಲೇ ಇಲ್ಲ. ಆಮೇಲೆ ಕೆಳಗಡೆವರೆಗೂ ಫುಲ್ಲು ಸೈಡಲ್ಲಿ ಮಣ್ಣುಗಳು ತೆಗ್ದು ಹಂಗೆ ತೆಗೆದು ನೋಡಿದೆ. ಆವಾಗ ಬಂತು ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ರಿಪೋರ್ಟ್ ಮಾಡೋಕ್ಕಾಗಿಲ್ಲ, ಅರ್ಧದಲ್ಲೇ ಬಿಟ್ಬಿಟ್ಟು ಮತ್ತೆ ಮಾರನೇ ದಿನ ಹೋಗ್ಬಿಟ್ಟು ಮತ್ತೆ ಮಾರನೇ ದಿನ ಮಾಡಿದ್ದು. ಮಣ್ಣು ಎಷ್ಟು ಚೆನ್ನಾಗಿದೆ ನೋಡಿ. ಅದರಲ್ಲಿ ಗೊಬ್ಬರದ ಮಣ್ಣೆ, ಅವರು ನರ್ಸರಿಯವ್ರು ಹಾಕಿದ್ದು ಗೊಬ್ಬರದ ಮಣ್ಣೆ ಹಾಕಿರೋದು. ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ದಾರೆ. ಲೂಸಾಗೆ ಸಕ್ಕತ್ತಾಗಿದೆ ಈ ಮಣ್ಣು, ಕ್ಲೀನಾಗಿ ಮಾಡಿದ್ದಾರೆ. ಆದ್ರೂ ಆ ಬೇರು ಏನಕ್ಕೆ ಬಿಟ್ಕೊಂಡಿಲ್ಲ, ಅದು ಏನಾಗಿದೆ ಒಳಗಡೆ ಏನಾಗಿದೆ ಅಂತಲೂ ತೋರಿಸ್ತೀನಿ. ಆ ಮಣ್ಣಲ್ಲೂ ನೋಡಿ ಎರೆಹುಳಗಳು ಹೆಂಗಿದ್ದಾವೆ. ಅದು ಬಂದು ನಮ್ಮ ಹತ್ರ 2.5 ತಿಂಗಳಾಯ್ತಲ್ಲ. ನಾವು ಆರ್ಗ್ಯಾನಿಕ್ಕಾಗಿ ಕೊಡ್ತೀವಲ್ಲ, ಎಲ್ಲ ಸರಿ ಹೋಗುತ್ತೆ. ನೋಡಿ, ಇಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು. ಅದಷ್ಟು ತೆಗೆದೇ ಮಳೆ ಸ್ಟಾರ್ಟ್ ಆಗೋಯ್ತು. ಫುಲ್ಲು ಜೋರು ಮಳೆ. ನಮಗೆ ವಿಡಿಯೋನಲ್ಲಿ ಕಾಣಿಸ್ತಾ ಇಲ್ಲ, ಜೋರಾಗಿ ಸ್ಟಾರ್ಟ್ ಆಗೋಯ್ತು ಮಳೆ. ಬೇರು ನೋಡಿ, ಅಷ್ಟೇ ಬೇರು ಬಿಟ್ಕೊಂಡಿರೋದು. ಫುಲ್ಲು ಅಷ್ಟು ಉದ್ದದ ಗಿಡಕ್ಕೆ ಬೇರು ಬಿಟ್ಕೊಂಡಿರೋದು ಎಷ್ಟು ಅಂದರೆ ಇಷ್ಟೇ. ಏನಕ್ಕೆ ಅಂದರೆ ಬ್ಲ್ಯಾಕ್ ಸಾಯಿಲ್, ಅದೇ ನಾವೇನಂತೀವಿ ಬಂಕಮಟ್ಟಿ ಅಂತೀವಿ ತೆಲುಗಲ್ಲಿ, ಕನ್ನಡದಲ್ಲಿ ಜಿಗಿ ಮಣ್ಣು ಹಾಕಿಟ್ಬಿಟ್ಟಿರ್ತಾರೆ, ಬ್ಲ್ಯಾಕ್ ಸಾಯಿಲ್. ಈ ಥರ ಹಣ್ಣು ಗಿಡಗಳು ತಂದ್ಕೊಂಡಾಗ ನಾವು ಮೇಯ್ನ್ ಅಬ್ಸರ್ವ್ ಮಾಡಬೇಕಾಗಿರೋದೇ ಇದು. ಈ ಬ್ಲ್ಯಾಕ್ ಸಾಯಿಲ್ ಹಾಕ್ಬಿಟ್ರೆ ಏನಂದರೆ ಅದಕ್ಕೆ ಬೇರುಗಳು ಹೊರಗಡೆಗೆ ಬಿಟ್ಕೊಳಕ್ಕಾಗಲ್ಲ, ಅಲ್ಲಲ್ಲೇ ಸುತ್ಕೊಂಡ್ಬಿಡ್ತಾವೆ ಹಂಗೆ. ಅಷ್ಟು ದೊಡ್ಡ ಪಾಟಲ್ಲಿ ಹಾಕೊಂಡು ಬೇರು ಇದ್ದಿದ್ದು ಇಷ್ಟೇ. ಕೊನೆಗೆ ಅದಕ್ಕೆ ಒಂಚೂರು ಬೇರು ಕಟ್ಟಾಗಿಲ್ಲ ಆ ಪಾಟಿಂದ ತೆಗಿಯೋವಾಗ. ಇಷ್ಟೇ ಬೇರು ಅದಕ್ಕೆ ಫುಲ್ಲು. ನೋಡಿ, ಬ್ಲ್ಯಾಕ್ ಸಾಯಿಲ್ ಈ ಥರ ಗೊತ್ತಾಗುತ್ತಲ್ಲ ನಮಗೆ, ಬ್ಲ್ಯಾಕಾಗೆ ರೆಡ್ ಗೊತ್ತಾಗುತ್ತಲ್ಲ. ಈ ಬ್ಲ್ಯಾಕ್ ಸಾಯಿಲ್ ಏನಂದರೆ ನಾವು ಕೈಯಿಂದ ತೆಗೆದ್ರೇನು ಬರ್ತಾಯಿಲ್ಲ ಅದು. ಈ ಥರ ಚೂಪಾಗಿರೋದೇನಾದರೂ ಎತ್ಕೊಂಡು ಕ್ಲೀನಾಗಿ ತೆಕ್ಕೊಬೇಕು. ಫುಲ್ಲು ತೆಗೆದೆ ನಾನು ಕ್ಲೀನಾಗಿ. ಒಂಚೂರು ಆ ಮಣ್ಣಿರಬಾರ್ದು. ಆ ಮಣ್ಣಿದ್ದಷ್ಟು ನಮ್ಗೆ ತಲೆನೋವು. ಈ ಥರ ಇವಾಗಲೇ ನಾವು ತೆಗೆದು ಗಿಡ ಸೇಫು. ನಮ್ಮಮ್ಮ ಅಂತ ಇದ್ರು ನೋಡ್ಬಿಟ್ಟು, ಇಷ್ಟು ದಿನ ಬದುಕಿರೋದೇ ಗ್ರೇಟ್ ಅದು, ಆ ಮಣ್ಣು ಹಾಕ್ಬಿಟ್ಟು ಅವರು ಅಂತ. ಈ ಥರ ಹಣ್ಣು ಗಿಡಗಳಲ್ಲಿ ನಮಗೆ ಮೇಯ್ನ್ ಪ್ರಾಬ್ಲಮ್ ಬರೋದು ಮಣ್ಣಲ್ಲಿ. ಫಸ್ಟು ನಾವು ರೀಪಾರ್ಟ್ ಮಾಡ್ಕೊಳ್ಳೋವಾಗ ಕ್ಲೀನಾಗಿ ಮಾಡ್ಕೊಂಡ್ವಿ ಅಂದರೆ ನಮಗೇನು ಪ್ರಾಬ್ಲಮ್ ಬರೋಲ್ಲ. ಮುಂದಕ್ಕೆ ಗ್ರೋತ್ ಇರುತ್ತೆ, ಹಣ್ಣುಗಳು ಚೆನ್ನಾಗಿ ಬಿಡ್ತವೆ. ಸಪೋಟ ಗಿಡಗಳು, ನಾವು ನಿಮಗೇನಾದರೂ ಹಣ್ಣು ಗಿಡಗಳು ಯಾವುದೇ ಹಣ್ಣಿನ ಗಿಡ ತಂದ್ರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಈ ಥರ ಬ್ಲ್ಯಾಕ್ ಸಾಯಿಲ್ ಇದೆಯಾ ಅಂತ. ಫುಲ್ಲು ತೆಗಿಯೋಕೆ ಹೋಗ್ಬೇಡ್ರಿ, ಮೇಲ್ಗಡೆ ಮಾತ್ರ ಸ್ವಲ್ಪ ತೆಕ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಬ್ಲ್ಯಾಕ್ ಸಾಯಿಲ್ ಕಾಣಿಸ್ತು ಅಂದರೆ ಫುಲ್ಲು ತೆಗೀರಿ ಆವಾಗ. ಸುಮ್ಮನೆ ಆಮೇಲೆ ರೆಡ್ ಸಾಯಿಲ್ ಇರೋವಾಗಲೂ ಫುಲ್ಲು ತೆಗಿಯೋದು ಅವಶ್ಯಕತೆ ಇರೋಲ್ಲ. ನಿಮಗೆ ಗೊತ್ತಾಗುತ್ತೆ. ಅದು ರೆಡ್ ಸಾಯಿಲ್ ಆದರೆ ಬೇರುಗಳು ಕೆಳಗಡೆಗೆ ಬಂದುಬಿಡುತ್ತೆ, ಕವರಿಂದ ಕೆಳಗಡೆಗೆ ಬಂದುಬಿಡುತ್ತೆ. ಆ ಥರದ್ದೂ ತೋರಿಸ್ತೀನಿ. ನಾನು ಆ್ಯಪಲ್ ಗಿಡ ತಂದಿದ್ದೀನಿ, ಅದಕ್ಕೆ ಕವರ್ ಒಡೆದಾಕೊಂಡು ಕೆಳಗೆ ಇಳಿದ್ಬಿಡ್ತೀನಿ ಬೇರು. ಆ ಥರ ಬೇರು ನೋಡ್ಕೊಂಡು ತೊಗೊಳ್ಳೋದೇ ಒಳ್ಳೇದು ನಮಗೆ. ಆ ಥರ ಬೇರು ಇಳ್ಕೊಂಡಿರೋದಾದರೆ ನಮಗೆ ರಿಪೋರ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ, ನಮಗೆ 100% ಸಕ್ಸಸ್ ಇರುತ್ತೆ ಆ ಗಿಡದಲ್ಲಿ. ಈ ಗಿಡ ಈ ಥರ ರಿಪೋರ್ಟ್ ಮಾಡಿದ್ನಲ್ಲ, ಆದರೆ ಇದು ಚಿಗುರೋಕ್ಕಿನ್ನು ಎಷ್ಟು ದಿನ ಆಗುತ್ತೆ ಗೊತ್ತಾ? ಈ ಥರ ಫುಲ್ ತೆಗಿತೀವಲ್ಲ, ಅದಕ್ಕೆ ಫುಲ್ ಡಿಸ್ಟರ್ಬ್ ಆಗೋಗುತ್ತೆ. ಮದರ್ ರೂಟ್ ಅಂತೂ ಅದಕ್ಕೆ ಹೊರಗೆ ಬರೋಕ್ಕಾಗಿಲ್ಲ. ಅದು ಅಲ್ಲೇ ಒಂದು ಸುತ್ಕೊಂಡ್ಬಿಟ್ಟು ಹಂಗೆ ಇದೆ ಅಲ್ಲಿ ಮದರ್ ರೂಟು. ಈ ಥರ ಫುಲ್ಲು ಕ್ಲೀನಾಗಿ ತೆಕ್ಕೊಬೇಕು ನಾವು. ಒಂಚೂರು ಬಿಡ್ದಿರ ತೆಕ್ಕೊಂಡು ಕ್ಲೀನಾಗಿ ರಿಪೋರ್ಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕ್ಕೊಂಡ್ರೆ
ಅದು ಶಾಕಿಂದ ಸ್ವಲ್ಪ ಹೊರಗೆ ಬರುತ್ತೆ. ಅಂದರೆ ಅದಕ್ಕೆ ಇವಾಗ ನಮಗೇನಾದರೂ ಗಾಯ ಆಗಿದಾಗ ನಾವು ಅರ್ಶಿನ ತಕ್ಷಣ ಇಡೋದು ಆ ಥರ ಎಲ್ಲ ಮಾಡ್ತೀವಲ್ಲ, ಆ ಥರ ಎಪ್ಸಮ್ ಸಾಲ್ಟ್. ಅದಕ್ಕೆ ಎಪ್ಸಮ್ ಸಾಲ್ಟ್ ಅಂತ ತಂದ್ಕೊಳ್ಳಿ. ನಾವು ಗಾರ್ಡನ್ ಮಾಡೋರಿಗೆ ಎಪ್ಸಮ್ ಸಾಲ್ಟ್ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ಆ ಥರ ಮಣ್ಣು ಸ್ವಲ್ಪನೂ ಇಲ್ದಿರ ಕ್ಲೀನಾಗಿ ತೆಕ್ಕೊಂಡೆ. ಅದು ಚೂಪಲ್ಲಿ ಇರೋದು ನೋಡಿ. ಇಷ್ಟುದ್ದ ಗಿಡಕ್ಕೆ ಅಷ್ಟು ಬೇರೆ ಅಂದರೆ ಅದು ಎಲ್ಲಿ ಸಾರಲ್ತೇಳಿ. ಆಮೇಲೆ ಮಾರನೇ ದಿನ ಇದು ರೀಪಾಟ್ ಮಾಡಿದ್ದು, ಮಳೆ ಬಂದು ನಿಂತ ಮಾರನೇ ದಿನ ರೀಪಾಟ್ ಮಾಡಿ ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕಿ ನೀರು ಹಾಕ್ಬಿಟ್ರೆ ಅಲ್ಲಿಗೆ ಮುಗ್ದೋಗುತ್ತೆ, ಕ್ಲೀನಾಗಿ ಬರುತ್ತೆ ಗಿಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಆಮೇಲೆ ನನಗೆ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೊಂದು ಜನ ನೋಡ್ತಿದ್ದೀರ, ವ್ಯೂಸ್ ಬರ್ತಾಯಿದೆ ಹೊತ್ತು ನಮಗೆ ವಾಚಿಂಗ್ ಅವರ್ಸ್ ಬರ್ತಾಯಿಲ್ಲ. ಆಮೇಲೆ ನೋಡಿದವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸೊ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇರೋದು. ಏನು ಹೇಳ್ತಾ ಇರೋದು ಅಂದರೆ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಕಟ್ಟಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.